ಹಲೋ ಗೈಸ್, ಗುಡ್ ಈವ್ನಿಂಗ್. ಆದಿಯೋಗಿ ಸ್ಟ್ಯಾಚ್ಯೂ ಇದೆಯಲ್ಲ ಚಿಕ್ಕಬಳ್ಳಾಪುರ, ಅಲ್ಲಿಗೆ ಹೋಗ್ತಿರೋದು. ನನ್ನ ಜೊತೆಗೆ ಮಹೇಶ್. ವೈಸರ್ ಹಾಕೋ ಕೈಗೆ ಬಂತು, ನಟ್ಟು ಲೂಸ್ ಆಗ್ಬಿಟ್ಟೈತೆ, ಅದೊಂದು ಹಾಕ್ಸ್ಕೋಬೇಕು. ಇನ್ನು ಶಶಾಂಕ್ ಮತ್ತು ಇನ್ನೊಬ್ಬ ಅವ್ರ ಫ್ರೆಂಡು ಮುಂದೆ ಹೋಗ್ತಿದ್ದಾರೆ. ನಾವೀಗ ಇನ್ನೇನು ಯಲಹಂಕ ಬಿಟ್ಟು ಸ್ವಲ್ಪ ಮುಂದೆ ಇದ್ದೀವಿ. ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ಲೆಫ್ಟ್ ಸೈಡಿಗೆ ಸರ್ವಿಸ್ ರೋಡಿಗೆ ಹಾಕ್ಕೊಂಡಿದ್ವಿ. ಬೆಳ್ಳಾರಿ ರೋಡ್ ಟೋಲ್ ಗೇಟ್ ಇದು. ವಿಮಾನ ನಿಲ್ದಾಣಕ್ಕೆ ದಾರಿ ಒಂದ್ಸಲನೂ ಹೋಗಿಲ್ಲ, ಒಂದ್ಸಲ ಹೋಗಿ ನೋಡಬೇಕು. ಲೆಫ್ಟು 22 ಕಿಲೋಮೀಟರ್ಸ್ ಹೋದರೆ ನಂದಿ ಹಿಲ್ಸು. ನಾವೀಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಬೆಟ್ಟಗಳು, ಗುಡ್ಡಗಳು, ರೋಡುಗಳು. ಪೆನಾಕೊಂಡ 98. ಇನ್ನೊಂದು ದಿನ ಹೋಗ್ತೀವಿ ಪೆನಾಕೊಂಡಾಗೆ, ಅವಾಗಲೇ ಪ್ಲ್ಯಾನ್ ಮಾಡಿದ್ವಿ. ಆದಷ್ಟು ಬೇಗ ಹೋಗೋಣ ಅಲ್ಲಿಗೂ. ಅದು ಆಂಧ್ರ ಆಗೋಗ್ಬಿಡ್ತೀವಿ. 98 ಕಿಲೋಮೀಟರ್ಸ್ ಇಲ್ಲಿಂದ. ಇನ್ನು 20 ಕಿಲೋಮೀಟರ್ಸ್ ಇದೆ. ವಾವ್. ಇಲ್ಲಿಗೆ ನಾವು ಫಸ್ಟ್ ಟೈಮ್ ಬಂದಾಗ ಆ್ಯಕ್ಟಿವಾದಲ್ಲಿ ಬಂದಿದ್ವಿ. ನಾನು ಹರೀಶ್ ಬಂದಿದ್ವಿ. ಅದು ಬೆಳಗ್ಗೆ ಬಂದಿದ್ವಿ. ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ರೋಡು, ಅದಕ್ಕೆ ಡೈವರ್ಷನ್ ಇದು. ಆಫ್ ರೋಡಿಂಗ್ ಆಗ್ತಿದೆ ಇಲ್ಲಿ ಲೈಟಾಗಿ. ಹಾಯ್ ಬಾಯ್. ಬಾ ಬ್ರೋ, ಬಾ. ನಾ ಮುಂದೆ ಲೆಫ್ಟಿಗೆ ಹೋಗ್ಬೇಕು. ಒಳ್ಳೆ ವ್ಯೂ ಇದಲ್ಲ. ಸದ್ಗುರು ಸನ್ನಿಧಿ ಎಂಟ್ರೆನ್ಸು. ನಾವು ಫಸ್ಟ್ ಬಂದಾಗಿದ್ದಲ್ಲ ಜಲ್ಲಿಕಲ್ ರೋಡ್ ಇತ್ತು. ನಾವು ಇಟ್ಸ್ ಫೈನ್. ಚೆನ್ನಾಗಿದೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ರಶ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅಷ್ಟು ಟ್ರಾಫಿಕ್ ಕಾಣ್ತಿಲ್ಲ. ಆಮೇಲೆ ಹೋಗ್ತಾ ಲೇಟ್ ಆಯ್ತಾ ಟ್ರಾಫಿಕ್ ಆಗ್ಬೋದು ಅನಿಸುತ್ತೆ. ಎಲ್ಲ ಒಮ್ಮೆ ಹತ್ಕೊಂಡು ಹೋಗ್ತಾ ಅವ್ರ. ಒಂದು ಫೋಟೋ ತೆಗಿತೀನಿ ಗಾಡಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿಂದ ನಾನು ಗಾಡಿ ಓಡಿಸ್ಕೊತೀನಿ ಅಂತ, ಸೊ ಅವ್ನು ಓಡಿಸ್ತಿದ್ದಾನೆ. ಫಸ್ಟ್ ಟೈಮ್ ಓಡಿಸೋದ್ರಿಂದ ಸ್ವಲ್ಪ ಜರ್ಕ್ ಫೀಲ್ ಮಾಡ್ತೀನಿ. ನಾನು ಹಿಂದ್ಗಡೆ ಎಷ್ಟು ಫೀಲ್ ಆಯಿತು ನೀವು ನೋಡ್ಬೋದು. ಬ್ರೇಕು ಫ್ರಂಟು ಬ್ಯಾಕ್ ಎರಡು ಹಿಡಿಬೇಕು, ನೋಡ್ಕೊಂಡು ಹಿಡಿ. ಇಲ್ಲ ಮುಂದೆ ನಿಲ್ಸ್ಬೋದು ನೋಡಿ. ಪಾರ್ಕ್ ಮಾಡಿ ಈಗ ಹೋಗೋಣ. ಇವ್ರು ರೋಹಿತ್ ಅಂತ, ಇವ್ರು ಶಶಾಂಕ್ ದ ಎಡಿಟರ್. ಏನು ಗೊತ್ತಲ್ಲ. ಬಂದು ತಿರುಗಿಸಿ ಏನಕ್ಕೆ ಅಂತ ಮಹೇಶ್ ಹೇಳಪ್ಪ. ಹೆಚ್ಚಿನ ಮಾಹಿತಿಗಾಗಿ ಯಾರನ್ನ ಸಂಪರ್ಕಿಸ್ಬೇಕು? ಆ ತ್ರಿಶೂಲ ನೋಡಿದ್ರಲ್ಲ, ಅದನ್ನ ಮಹಾಶೂಲ ಅಂತ ಕರೀತಾರೆ. ಅದು 54 ಅಡಿ ಎತ್ತರ ಇರುತ್ತೆ. ಇನ್ನು ಫುಲ್ ಓದೋದಾದ್ರೆ ಇಲ್ಲಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಇದೆ, ಕಂಪ್ಲೀಟ್ ಆಗಿ ಓದ್ಕೋಬಹುದು. ಆ ಚಕ್ರ ಒಂದೊಂದು ಟನ್ ಇದೆ. ಅದನ್ನ ತಿರುಗಿಸೋದ್ರಿಂದ ನಮ್ಮ ದೇಹಕ್ಕೆ, ಮನಸ್ಸಿಗೆ ಮತ್ತೆ ನಮ್ಮ ಎನರ್ಜಿಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ನಾವು ಆದಿಯೋಗಿ ನೇಮ್ ಹೇಗೆ ಬಂತು ಅನ್ನೋದನ್ನ ನೋಡೋಣ. ದ ಫಸ್ಟ್ ಯೋಗಿ, ದ ಸೋರ್ಸ್ ಆಫ್ ಆಲ್ ಎನರ್ಜಿ. ದಿಸ್ is not an ordinary place. It's a feeling, it's a connection between you and the universe. Always remember, the journey is not outside, it's within. ನಿನ್ನ ಒಳಗೇನೆ ನಿದ್ರಿಸುತ್ತಿರುವ ನಿನಗೆ ಗೊತ್ತಿಲ್ಲದೆ ಇರೋ ಒಂದು ಶಕ್ತಿ ಇರುತ್ತೆ. ಅದನ್ನು ಅವೇಕ್ ಮಾಡೋಕ್ಕೆ
ಈ ಪ್ಲೇಸ್ ಹೆಲ್ಪ್ ಮಾಡಬಹುದು. ಸಾವಿರಾರು ವರ್ಷಗಳ ಹಿಂದೆ ಮಾನವತ್ವಕ್ಕೆ ಒಂದು ದಾರಿ ತೋರಿಸಿದವರು ಆದಿಯೋಗಿ. ದೆ ಕಾಲ್ ಹಿಮ್ ದ ಫಸ್ಟ್ ಯೋಗಿ, ದ ಒರಿಜಿನ್ ಆಫ್ ಯೋಗ ಇಟ್ ಸೆಲ್ಫ್. ಹಿಮಾಲಯದ ಮೌನದಲ್ಲಿ 7 ಋಷಿಗಳಿಗೆ ಯೋಗದ ರಹಸ್ಯಗಳನ್ನು ಬೋಧಿಸಿದ ಕ್ಷಣದಿಂದ ಆರಂಭವಾಯಿತು ಒಂದು ಹೊಸ ಯುಗ, ದ ಎರಾ ಆಫ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್. ಆದಿಯೋಗಿ ಅಂದರೆ ದೇವರ ರೂಪವಲ್ಲ, ಅದು ಒಂದು ಸ್ಥಿತಿ, ವೇರ್ ಹ್ಯೂಮನ್ ಬಿಕಮ್ಸ್ ಡಿವೈನ್. ಇವತ್ತಿನ ಈ 112 ಅಡಿ ಪ್ರತಿಮೆ ಕೇವಲ ಕಲ್ಲಿನ ಶಿಲ್ಪವಲ್ಲ, ಇಟ್ಸ್ ಅ ಸಿಂಬಲ್ ಆಫ್ ಕಾನ್ಷಿಯಸ್ನೆಸ್, ಬ್ಯಾಲೆನ್ಸ್ ಆ್ಯಂಡ್ ಬೌಂಡ್ಲೆಸ್ ಎನರ್ಜಿ. ಶಾಂತವಾಗಿರು, ಉಸಿರಾಡು ಮತ್ತು ನಿನ್ನೊಳಗಿನ ಆದಿಯೋಗಿಯನ್ನು ಅರಿತುಕೋ. ಬಿಕಾಸ್ ಯೋಗ ಈಸ್ ನಾಟ್ ವಾಟ್ ಯು ಡೂ, ಇಟ್ಸ್ ವಾಟ್ ಯು ಬಿಕಮ್. ಸಂಜೆ 7 ಗಂಟೆಗೆ ಲೇಸರ್ ಶೋ ಆರ್ ಲೈಟ್ ಶೋ ಸ್ಟಾರ್ಟ್ ಆಗಿದೆ. ಇನ್ನು ನೆಕ್ಸ್ಟ್ 15 ಮಿನಿಟ್ಸ್ ಈ ಶೋ ಇರುತ್ತೆ. ನಾನು ನಿಮಗೆ ಶೋ ಆದಮೇಲೆ ಸಿಗ್ತೀನಿ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him.
He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way." Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Ghanas, his constant companions, asked, "What about us?" Adiyogi said, "Just drink of me," which drove them into intoxicated raptures.
7 sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha, Mahadevaya Namaha, Mahadevaya Namaha. Hey, hey, no. ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡ್ತೋ ನಿಮಗೆ ಗೊತ್ತಿಲ್ಲ. ಡೈರೆಕ್ಟ್ ಐಸಿಂದ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಆ ಲೇಸರ್ ಶೋ. ಪ್ರತಿದಿನ ಈ ಶೋ ನಡೆಯುತ್ತೆ. 7 o'clock ಸ್ಟಾರ್ಟ್ ಆಗುತ್ತೆ. ಯಾವಾಗಾರ ಫ್ರೀ ಟೈಮಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಚಿಕ್ಕಬಳ್ಳಾಪುರ ಆದಿಯೋಗಿ ಚಿಕ್ಕಬಳ್ಳಾಪುರ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಡೈರೆಕ್ಟ್ ಮ್ಯಾಪ್ಸೇ ಬಂದುಬಿಡುತ್ತೆ. ನೆಕ್ಸ್ಟು ನಾವು ಎಕ್ಸಿಟ್ ಹತ್ರ ಬಂದುಬಿಟ್ಟು ಏನಾರು ತಿನ್ಕೊಂಡು ಒಂದೆರಡು ಫೋಟೋ ಇಟ್ಕೊಂಡು ರೈಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರು. ಶೋ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾಯಿದ್ದೀವಿ. ಈಗ ಟೈಮು 8:15. ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ. ಸ್ವಲ್ಪ ರೂಟಲ್ಲಿ ಕನ್ಫ್ಯೂಷನ್ ಇದೆ. ಮೇನ್ ರೋಡ್ ಜಾಯ್ನ್ ಆಗೋ ಗಂಟ ಏನಪ್ಪ ಇದು ರೂಟು. ಲೈಟಾಗಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿದ್ದಾರೆ ಇಲ್ಲಿ. ಓಕೆ ಫ್ರೆಂಡ್ಸ್, ವಿ ಜಾಯಿನ್ ದ ಮೇನ್ ರೋಡ್. ಇನ್ನೇನು ಲಾಸ್ಟ್ ಅಷ್ಟೇ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನೇನು ಬಟನ್ ಇರುತ್ತೆ ಎಲ್ಲ ಪ್ರೆಸ್ ಮಾಡಿ. ಇದೇ ಥರ ವೀಡಿಯೋಸ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನೋಡಿ. ಆ್ಯಂಡ್ ವಿ ಕ್ರಾಸ್ಡ್ 535 ಸಬ್ಸ್ಕ್ರೈಬರ್ಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಏನಾರ ಚೆನ್ನಾಗಿರೋ ಸೀನ್ಸ್ ಬಂದರೆ I will turn on the camera back. That's it. Saddle up and dance. Baby, take a chance.
ಗೋಬಿ ಅಂತೆ, ಅದು ಗೋಬಿ ರೈಸ್ ಅಂತೆ, ಗೋಬಿನೇ ಇಲ್ಲ. ಗೋಬಿ ನೂಡಲ್ಸ್ ವಿತೌಟ್ ಗೋಬಿ. ನೈಸ್.